ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಸ್ನೇಹಿತರೊಬ್ಬರು ಶಿವಸ್ವಾಮಿ ಅಂತಿದ್ದಾರೆ. ಅವರು ಒಂದು ಕವನ ಸಂಕಲನ ನಾನು ಬಿಡುಗಡೆ ಮಾಡ್ತಾಯಿದ್ದೀನಿ, ನಿಮ್ಮದೊಂದು ಕವನ ಬರ್ಕೊಡಿ ಅಂತ ಹೇಳಿದರು. ಹಾಗೆ ಒಂದು ಹಾಡು ಬರೆದೆ. ಇತ್ತೀಚಿನ ಸಂದರ್ಭ ಯೋಚನೆ ಮಾಡಿ ಒಂದು ಗೀತೆನ ಬರೆದು ಕಳಿಸಿದ್ದೆ. ಅದನ್ನು ಅವರು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಹೆಸರಿಟ್ಟು ಹೊಸ ಚಿಗುರು ಹಳೆ ಬೇರು ಎಂಬ ಒಂದು ಪುಸ್ತಕದಲ್ಲಿ ಈ ನನ್ನ ಕವನವನ್ನು ಹಾಕ್ಬಿಟ್ಟಿದ್ದಾರೆ. ಈ ಹಾಡು ತುಂಬ ಚೆನ್ನಾಗಿ ಬರ್ತಾಯಿದೆ. ಅದರ ಶೀರ್ಷಿಕೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಂಗೆ ಯಾಕೋ. ಯಾಕೆ ಇತ್ತೀಚೆಗೆ ನಾವು ಯಾರು ಏನು ಕೇಳಿದ್ರು ನಿಂಗೆ ಯಾಕೆ, ಮಕ್ಕಳನ್ನು ಅಪ್ಪ ಅಮ್ಮ ಕೇಳೋಂಗಿಲ್ಲ ನಿಂಗೆ ಯಾಕೆ, ಹೆಂಡ್ತಿನ ಗಂಡ ಕೇಳೋಂಗಿಲ್ಲ ನಿಂಗೆ ಯಾಕೆ ಅಂತಾರೆ. ಅದಕ್ಕೋಸ್ಕರ ಈ ಒಂದು ಸಮಾಜದ ಓರೆಕೊರೆಗಳನ್ನು ತಿದ್ದುವಂಥ ಪ್ರಯತ್ನ ನಾವು ಮಾಡೋದು ಬೇಡ. ನಮ್ಮ ಮನದಾಳದ ಈ ಒಂದು ಅಭಿಲಾಷೆಯನ್ನು ಈ ಗೀತೆಯೊಂದಿಗೆ ನಾನು ಸಾದರಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಮತ್ತು ಇದಕ್ಕೆ ರಾಗ ಸಂಯೋಜನೆಯನ್ನು ಮಾಡುವಂಥ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತೇನೆ. ದಯವಿಟ್ಟು ನನ್ನನ್ನು ತಿದ್ದಿ ತೀಡಿ ಕೇಳೋಣ ಬನ್ನಿ. ನಿಂಗ್ಯಾಕು ಲೋಕದ ಯೋಚನೆ, ನಿಂಗ್ಯಾಕು ನಿಂಗ್ಯಾಕು, ನೀನಿದ್ರು ನೀನೇನು ತಂದಿಲ್ಲ ನಿನ್ನಿಂದ ಬಂದಿಲ್ಲ, ನೀನೇನು ತಂದಿಲ್ಲ ನಿನ್ನಿಂದ ಬಂದಿಲ್ಲ, ನಿಂಗ್ಯಾಕು ನಿಂಗ್ಯಾಕು ಲೋಕದ ಯೋಚನೆ, ನಿಂಗ್ಯಾಕು. ನೀನಿದ್ರು ಇರುತ್ತೆ ಇಲ್ದಿದ್ರು ಇರುತ್ತೆ, ನೀನಿದ್ರು ಇರುತ್ತೆ ಇಲ್ದಿದ್ರು ಇರುತ್ತೆ, ಈ ಲೋಕ ಭೂಲೋಕ, ಈ ಲೋಕ ಭೂಲೋಕ, ಲೋಕದ ಯೋಚನೆ ನಿಂಗ್ಯಾಕು ನಿಂಗ್ಯಾಕು ನಿಂಗ್ಯಾಕು. ಬಸವಣ್ಣ ಬಂದಿದ್ರು ಅಂಬೇಡ್ಕರ್ ಹೇಳಿದ್ರು, ಬಸವಣ್ಣ ಬಂದಿದ್ರು ಅಂಬೇಡ್ಕರ್ ಹೇಳಿದ್ರು, ಬುದ್ಧನೇ ಬಂದು ಬುದ್ಧಿ ಹೇಳಿದ್ರೆ ಯಾರೂ ಕೇಳಲ್ಲ ಯಾರೂ ಕೇಳಲ್ಲ, ಲೋಕದ ಯೋಚನೆ ನಿಂಗ್ಯಾಕು ನಿಂಗ್ಯಾಕು ನಿಂಗ್ಯಾಕು. ನೀನೇನು ತಂದಿಲ್ಲ ನಿನ್ನಿಂದ ಬಂದಿಲ್ಲ, ನೀನೇನು ತಂದಿಲ್ಲ ನಿನ್ನಿಂದ ಬಂದಿಲ್ಲ, ನೀನಿದ್ರು ಇರುತ್ತೆ ಇಲ್ದಿದ್ರು ಇರುತ್ತೆ, ಈ ಲೋಕ ಈ ಲೋಕ ಭೂಲೋಕ. ಸರಿ ತಪ್ಪು ಹೇಳ್ತಾರೆ ತಪ್ಪನ್ನೇ ಮಾಡ್ತಾರೆ, ಸರಿ ತಪ್ಪು ಹೇಳ್ತಾರೆ ತಪ್ಪನ್ನೇ ಮಾಡ್ತಾರೆ, ಗೊತ್ತಿಲ್ಲ 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 ಅಂತಾನೆ ಹೇಳ್ಕೊಂಡು ನಂಬಿಸಿ, ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೇಳ್ಕೊಂಡು ನಂಬಿಸಿ, ನರಕಾನೆ ತೋರಿಸ್ತಾರೆ ಲೋಕದ ಯೋಚನೆ, ನಿಂಗ್ಯಾಕು ನಿಂಗ್ಯಾಕು ನಿಂಗ್ಯಾಕು. ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೇಳ್ಕೊಂಡು ನಂಬಿಸಿ, ನರಕಾನೆ ತೋರಿಸ್ತಾರೆ, ಯಾಮಾರ್ದ್ರೆ ನಾವು ಯಾಮಾರ್ದ್ರೆ ಮೋಸಾನು ಮಾಡ್ತಾರೆ, ಹುಷಾರ್ ಹುಷಾರ್ ಹುಷಾರ್, ಲೋಕದ ಯೋಚನೆ ನಿಂಗ್ಯಾಕು 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 ನಿಂಗ್ಯಾಕು. ಧನ್ಯವಾದಗಳು.